ಮೊನ್ನೆ ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆ ಆಯಿತು. ಆ ಒಂದು ಮಂಡನೆಯನ್ನ ನಾವೊಮ್ಮೆ ಅವಲೋಕಿಸಿದಾಗ 4,500 ಕೋಟಿ ರೂಪಾಯಿಗಳು ಅನ್ಯ ಪಂಥೀಯರಿಗೆ ಮೀಸಲಾಗಿಟ್ಟಿದ್ದರು. 4,500 ಕೋಟಿ ಯಾವ ಪ್ರಕಾರ ಅಂತ ಹೇಳಿ ನೋಡಿ. ಅಲ್ಪಸಂಖ್ಯಾತರಿಗೆ, ಈಗ ಮುಸಲ್ಮಾನರ ಕಾನೂನಿಗೆ 1,000 ಕೋಟಿ, ವೇತನ 6,000ಕ್ಕೆ ಹೆಚ್ಚಳ, ಮುಸಲ್ಮಾನರ ಮಹಿಳೆಯರ ಮದುವೆಗೆ 50,000 ರೂಪಾಯಿಗಳು, ಮುಸಲ್ಮಾನ ಮಕ್ಕಳ ವಿದೇಶಿ ಸ್ಕಾಲರ್ಶಿಪ್ಗೆ 30 ಲಕ್ಷ ರೂಪಾಯಿಗಳು, ವಕಫ್ ಬೋರ್ಡ್ ಆಸ್ತಿ ರಕ್ಷಣೆ 150 ಕೋಟಿ ರೂಪಾಯಿಗಳು, ಮುಸಲ್ಮಾನರ ಪ್ರದೇಶಗಳಲ್ಲಿ ಐಟಿಐ ಪ್ರಾರಂಭ ಮಾಡಲಿಕ್ಕೆ ಮತ್ತು ಮುಸಲ್ಮಾನ ಯುವಕರಿಗೆ ಸ್ಟಾರ್ಟ್ಅಪ್ ಗೆ ಅಲ್ಲಿ ಆರ್ಥಿಕ ಸಹಾಯ, ಕನಿಷ್ಠರ ಅಭಿವೃದ್ಧಿಗೆ 250 ಕೋಟಿ ಅನುದಾನವನ್ನ ನೀಡಿದೆ. ಈ 4,500 ಕೋಟಿ ರೂಪಾಯಿಗಳನ್ನ ನಾವು ನೋಡಿದ್ರೆ ಇದು ಬಹುಶಃ ಭಾರತದಲ್ಲ, ಕರ್ನಾಟಕದಲ್ಲ, ಬಹುಶಃ ಪಾಕಿಸ್ತಾನದ ಬಜೆಟ್ ಮಾಡಿದೆ ಅಂತ ಅನಿಸುತ್ತೆ. ಯಾಕಂದ್ರೆ ಎಲ್ಲೂ ಕೂಡ ಹಿಂದೂಗಳನ್ನ ಸಂಪೂರ್ಣವಾಗಿ ದುರ್ಲಕ್ಷ್ಯ ಮಾಡಿದ್ದಾರೆ. ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ ಬಹುಸಂಖ್ಯಾತ ಹಿಂದೂಗಳನ್ನ ಯಾವುದೇ ಗಮನಕ್ಕೆ ತೆಗೆದುಕೊಳ್ಳದೆ ಕೇವಲ ಅಲ್ಪಸಂಖ್ಯಾತರ ಉತ್ಸಾಹಕ್ಕಾಗಿ, ಅಲ್ಪಸಂಖ್ಯಾತರ ಓಲೈಕೆಗಾಗಿ ಅವರನ್ನ ಸಂತೋಷಪಡಿಸೋದಕ್ಕೋಸ್ಕರ ಇವರಿಗೆ ಎಷ್ಟು ಕೋಟಿ ಕೋಟಿ ಅನುದಾನ ಇರುವಂತದ್ದು, ಇದು ಹಿಂದೂ ಸಮಾಜವನ್ನ ಇವತ್ತು ಅತ್ಯಂತ ಕೆಟ್ಟದಂತದ್ದು ಇದು ನಿರ್ದೇಶನ ಆಗಿದೆ ಬಂಧುಗಳೇ.